ಹಾಳಾಗಲಿ. ಇವ್ರದ್ದು ಹೊಟ್ಟೆ ಉರ್ಸೋಣ ಅಂತ ನಾನು ಅನ್ಕೊಂಡ್ರೆ ಉಪವಾಸ ಇವರ ನನ್ನ ಹೊಟ್ಟೆ ಉರ್ಸಾಕುಂತಾರೆ. ಪ್ರತಿ ಸಲ ಹೆಂಗಾರ ಮಾಡಿ ಅವ್ರನ್ನ ಸೋಲ್ಸೋಣ ಅಂತ ಎಷ್ಟು ಸಾಹಸ ಪಡ್ತೀನಿ. ಆದರೂ ಕೊನೆಗೂ ಸೋಲು ನಂದ ಆಗ್ಬಿಡ್ತೈತಿ. ಅದಕ್ಕೆ ಅಷ್ಟು ಸೊಕ್ಕಿಂದ ಹುರಿಯಾಕುಂತಾರೆ ಅವರಿಬ್ಬರು. ನನ್ನ ಗಂಡನಿಗೆ ನೌಕರಿ ಬಂದಿದೆ ಅಂತ ಹೇಳಿ ಹೊಟ್ಟೆ ಉಳಿಸಿದೆ. ಅದಾದಮೇಲೆ ನನ್ನ ರೂಮಿಗೆ ಎ ಸಿ ತರಿಸಿ ಟಿ ವಿ ತರಿಸಿ ಹಾಕ್ಕೊಂಡು ರೂಮಿನ ಡೆಕೋರೇಷನ್ ಎಲ್ಲ ಚೇಂಜ್ ಮಾಡಿ ಅವ್ರಿಗೆ ಹೊಟ್ಟೆ ಉರಿಸಿದೆ ಅಂತ ನಾನು ಅಂದ್ಕೊಂಡ್ರೆ ಇವರು ಉಪವಾಸ ಊರೆಲ್ಲ ಸುತ್ತಾಡ್ಕೊಂಡ್ಬಂದು ನಂದ ಹೊಟ್ಟೆ ಉರಿಸ್ತಾರೆ. ಎಷ್ಟು ಸೊಕ್ಕಿರ್ಬೇಡ ಇವರಿಗೆ. ಛೇ, ಏನು ಮಾಡಿದ್ರೂ ಇವ್ರ ಸೊಕ್ಕು ಮಾತ್ರ ಕಮ್ಮಿನ ಆಗವಲ್ದು ನೋಡು. ಮಾಡ್ತೀನಿ, ಬಿಡಂಗಿಲ್ಲ. ನನ್ನ ಪ್ರಯತ್ನ ಮಾಡ್ತಾನೆ ಇರ್ತೀನಿ. 1000 ಸಲ ಸೋತ್ರೆ ಏನಾಗ್ತ, 1001ನೇ ಸಲನಾದ್ರೆ ಗೆಲ್ತೀನಿ. ಆ ನಂಬಿಕೆ ನನಗೈತಿ. ನೋಡ್ತೀರಿ, ಹಂಗಾರ ಮಾಡಿ ಇವರಿಬ್ರು ಸೋಲಿಸ್ತೀನಿ. ಸವಿ, ನನಗಂತೂ ನಿನ್ನ ಮಾತು ಕೇಳಿ ಅಪ್ಪ ಎಷ್ಟು ನಗು ಬರಾಗುತ್ತೈತಂದ್ರೆ ಮುಂಜಾನೆಯಿಂದ ನಕ್ಕು ಸಾಕಾಗಿ ಹೋಗ್ಬಿಟ್ಟೈತೆ ನೋಡ್ಲೆ. ಸಾಕು ಬಿಟ್ಬಿಡ್ಲೇಪ್ಪ. ಮತ್ತು ಈ ನಮ್ನಿ ನಕ್ಕ ಆಮೇಲೆ ಹಾಳೋ ಪರಿಸ್ಥಿತಿ ಬಂದ್ಗಿಂದಿತ್ತು. ಮತ್ತು ಲಲಿತಿ, ನನಗಂತೂ ನಿನ್ನಿಂದ ನೆನೆಸ್ಕೊಂಡ್ರೆ ಎಷ್ಟು ಖುಷಿ ಆಗಕತ್ತೈತಂದ್ರೆ ಅಯ್ಯೋ ಅದನ್ನು ಮರೆಯೋಕ್ಕಾಗವಲ್ದು ನೋಡಿ ನನ್ನ ಕೈಯಾಗ. ನಿಜ ಸವಿ, ನಾವು ಅಷ್ಟೆಲ್ಲ ಕಷ್ಟಪಟ್ಟು ದುಡಿದ್ವಲ್ಲ, ದುಡಿದ್ಮೇಲೆ ಹಿಂಗೆ ಒಂದು ಸಣ್ಣದಾಗಿ ಒಂದು ಅರ್ಧ ದಿನ ಅಷ್ಟಾರ ಹೊರಗಡೆ ಹೋಗಿ ಬಂದಿದ್ದಕ್ಕೆ ಎಷ್ಟು ಖುಷಿ ಅನ್ಸಕೊಂತೈತೆ ನೋಡು. ಮತ್ತೆ ವಾಪಸ್ ಕೆಲಸ ಮಾಡ್ಬೇಕಂತಂದು ಹುಮ್ಮಸ್ ಬರಾಕುಂತೈತೆ ನಮ್ಗೆ, ಹೌದಿಲ್ಲ? ಹ್ಞೂ ಲಲಿತಿ, ಅಕಸ್ಮಾತ್ ನಿನ್ನೆ ಏನಾದರೂ ನಾವು ಹೋಗಿಲ್ಲ ಅಂತ ಅಂದಿದ್ದಿದ್ರೆ ಇಷ್ಟು ಎನರ್ಜಿನ ಬರ್ತಿಲ್ಲಾಗಿತ್ತು ನೋಡಿ ನಮಗೆ. ಏನ್ರವ ಇಬ್ರು ಏನೋ ಜೋರು ಮಾತಾಡಿ ನಗಾಕೊಂತೀರಿ? ಇವರಿಬ್ರು ಹೊಟ್ಟೆ ಉರ್ಸ ಸಾಕಾಗ್ಲಾರ್ದ ಈ ಮುದುಕಿ ಒಂದು ಬಂತು. ಏನು, ನಿನ್ನೆ ರಾತ್ರಿ ಎಷ್ಟೊತ್ತಿಗೆ ಬಂದ್ರಿ? 4 ಜನ. ಅಮ್ಮಾರ, ನಾವು ಮನೆಗೆ ಬಂದಾಗ 10 ಗಂಟೆ ಆಗಿತ್ತು ನೋಡ್ರಿ. ಹೌದಾ? ಏನು, ಎಲ್ಲೆಲ್ಲಿ ಹೋಗಿದ್ರಿ ನಿನ್ನೆ? ಏನೇನು ಮಾಡಿದ್ರಿ? ಏನಾರ ತಿಂದ್ರೇನೆ? ಏನಿಲ್ಲ, ಏನು ಹಂಗ ಸೀದಾ ಮನೆಗೆ ಬಂದುಬಿಟ್ರೆ? ಅಯ್ಯೋ ಅಮ್ಮರ, ನಿನ್ನೆ ಸುಮ್ಮನೆ ಬಂದೀವಂತ ಅನ್ಕೊಂಡಿವನ್ರಿ. ನಿನ್ನೆ ಎಷ್ಟಕ್ಕೊಂದು ತಿಂದೀವಂದ್ರೆ ಅಯ್ಯೋ ನಮ್ಮ ಜೀವನದಾಗ ಅಷ್ಟು ತಿಂದಿಲ್ಲಾಗಿದ್ವಿ ನೋಡ್ರಿ. ಅಷ್ಟು ಥರ ವೆರೈಟಿ ತಿಂದ್ವಿ ನೋಡ್ರಿ ಅಮ್ಮರ. ಹೌದಾ? ಏನೇನು ತಿಂದ್ರವ ಅಂಥದ್ದು? ಅಯ್ಯೋ ಅಮ್ಮರ, 1 2 ಗೋಬಿ ಮಂಚೂರಿ, ಬೆಣ್ಣೆ ಮಸಾಲೆ ದೋಸೆ, ಆಮೇಲೆ ಬೆಣ್ಣೆ ದೋಸೆ, ಆಮೇಲೆ ಪಾನಿಪುರಿ, ಮಸಾಲೆ ಪುರಿ, ಅದು ಕೋನ್ ಐಸ್ ಕ್ರೀಮ್, ಅದು ಗೋಬಿ ಮಂಚೂರಿ, ಆಮೇಲೆ ಇಡ್ಲಿ, ಆಮೇಲೆ ವಡ, ಆಮೇಲೆ ಅದೇನೋ ಇದು ವಡ ಅಂತಪ್ಪ, ಹಲಸಂದಿ ವಡ. ಹಲಸಂದಿ ವಡ. ಆಮೇಲೆ ಮತ್ತು ನಮ್ದಾಗ ಮರ್ತ್ಬಿಟ್ಟು ನೋಡು, ಗಿರ್ಮಿಟ್ಟಿ, ಮಿರ್ಚಿ. ಅಯ್ಯೋ ಅಮ್ಮರ, 1 2 ಎಷ್ಟು ಥರ ತಿಂದೀವಂದ್ರೆ ಯಪ್ಪ ನಿನ್ನೆದು ನೆನೆಸ್ಕೊಂಡ್ಬಿಟ್ರೆ ಅಮ್ಮರ ಎಷ್ಟು ಖುಷಿ ಆಗುತ್ತಿದ್ದು ಗೊತ್ತೇನ್ರಿ ನಮಗಂತೂ. ಬೆಳಗ್ಗೆಯಿಂದ ಅದನ್ನು ನೆನೆಸ್ಕೊಂಡು ಎಷ್ಟು ಖುಷಿ ಪಡಾಕುಂತೀವಂದ್ರೆ. ಬಾ ಹಂಗಾರ ನಿನ್ನೆ ಮಸ್ತಾಗೈತಿ ಹೊರಗಡೆ ಹೋಗಿದ್ದೆ. ಎಲ್ಲ ಥರ ತಿಂದು ಬಂದಿರಿ ಬಿಡವ ನೀವು. ಹ್ಞೂ ರೀ ಅಮ್ಮರ, ನಾವು ಬೇಡ ಸಾಕು ಅಂತಂದ್ರೂ ನಿಮ್ಮ ಮೊಮ್ಮಕ್ಕಳು ಅದಾರಲ್ಲ, ಅಪರೂಪಕ್ಕೆ ಹೊರಗಡೆ ಬಂದಿರಿ, ಎದಕ್ಕೆ ಒಲ್ಲೆ ಅಂತೀರಿ ಅಂತಂದು ಎಲ್ಲನೂ ತಿನ್ಸೋದ. ಆಮೇಲೆ ಇವ್ರಿ ಮೆಕ್ಕೆಜೋಳ ಅದು ಸುಟ್ಟಿರ್ತಾವಲ್ಲ ಅಂಥದ್ದು, ಆಮೇಲೆ ಕುದಿಸಿರ್ತಾರಲ್ರಿ ಅಂಥದ್ದು, ಮತ್ತು ಪಾಪ್ಕಾರ್ನ್, ಅದು ಯೋ 1 ಥರ ಅಲ್ಲ 2 ಥರ ಅಲ್ಲ ಅಮ್ಮರ, ಎಷ್ಟು ಥರ ವೆರೈಟಿ ತಿಂದೀವಂದ್ರೆ ಅಪ್ಪ. ನಿನ್ನೆ ಸಂಜೆಯಿಂದ ತಿನ್ನೋಕೆ ಚಲೋ ಮಾಡಿದ್ದು ಮನೆಗೆ ಬರೋ ತನಕನೂ ತಿನ್ಕೊಂತಾನೆ ಬಂದೇವು ನೋಡ್ರಿ. ಹ್ಞೂ ರೀ ಅಮ್ಮರ, ಭಾರಿ ಮಸ್ತಿತ್ತು. ಮುಂದಿನ ಸಲ ಹೋದಾಗ ಮನೆಯವ್ರು ಅಷ್ಟರು ಹೋಗನ್ರಿ, ಎಷ್ಟು ಚಲೋ ಇರ್ತೈತಿ ಗೊತ್ತೇನ್ರಿ ಅಮ್ಮರ. ಸಂಜೆ ಮುಂದೆ ಪ್ಯಾಟ್ಯಾಗ ಅಡ್ಡಾಡಕ ಭಾರಿ ಮಸ್ತ್ ಇರ್ತೈತಿ ರೀ ಅಮ್ಮರ. ಬಿಸಿಲಿರಂಗಿಲ್ಲ, ಏನಿಲ್ಲ, ಆರಾಮ್ ತಂಪು ಗಾಳಿ ಬಿಸ್ತಿರ್ತೈತಿ. ಕತ್ಲು, ಅದರಲ್ಲಿ ಎಲ್ಲ ಕಡೆ ಬೆಳಕಿ, ಇದು ಲೈಟ್ ಎಲ್ಲೋ ನಮ್ಗೆ ಜಗಮಗ ಲೈಟ್, ಅದ್ರ ಬೆಳಕು ಅಯ್ಯೋ ಭಾರಿ ಮಸ್ತ್ ಇರ್ತೈತಿ ರೀ ಅಮ್ಮರ. ಅದಕ್ಕೆ ಒಂದು ಸಲ ಅಷ್ಟರು ಹೋಗ್ಬಾರಂತಡೀರಿ. ಆತ ತಗೋರವ, ನೀವಿಬ್ಬರು ಏನು ಹೋಗಿ ಬಂದಿರಲ್ಲ. ನನಗಂತೂ ನಾನು ಹೋದ್ರೂ ಅಷ್ಟು ಖುಷಿ ಆಕ್ಕಿತ್ತಿಲ್ಲ, ನನಗೆ ಗೊತ್ತಿಲ್ಲ. ನೀವಿಬ್ಬರು ಹೋಗಿ ಬಂದಿದ್ದು ನಿಮ್ಮ ಖುಷಿ ನೋಡಿ ನನಗಂತೂ ಇನ್ನೂ ಖುಷಿ ಆಗುಂತೈತೆ ನೋಡ್ರವ. ಏನು ರೋಡ್ ಸೈಡ್ ಫುಡ್ ತಿಂದ ಈ ನಮ್ನಿ ಬಿಲ್ಡಪ್ಪ. ಅಪ್ಪಿ ಏನಾದರೂ 5 ಸ್ಟಾರ್ ಹೋಟೆಲಲ್ಲಿ ತಿಂದಿದ್ದಿದ್ರೆ ಏನಿತ್ತು? ಕವಿತಾ, ದೊಡ್ಡ ಹೋಟೆಲ್ನಾಗ ನಿನ್ನಿದು ಮನ್ನಿದು ಎಲ್ಲ ಸ್ಟಾಕ್ ಇಟ್ಟಿಟ್ಟು ಕೊಡ್ತಾರಂತ. ಅದು ರೋಡ್ ಸೈಡ್ ಇರೋ ಅಂಗಡಿಯಾಗ ಅವತ್ತ ಫ್ರೆಶ್ ಆಗಿ ಅಡುಗೆ ಮಾಡಿಕೊಡ್ತಾರೆ ಗೊತ್ತನ. ಅದೇನು ಅಂತಾರಲ್ಲ, ಕತ್ತೆಗೇನು ಗೊತ್ತು, ಕಸ್ತೂರಿ ವಾಸನೆ ಅಂತಾರಲ್ಲ, ಹಂಗಾಯ್ತು. ನಿನಗೇನು ಗೊತ್ತು ಆ ಫುಡ್ಡಿಂದ ಟೇಸ್ಟ್? ಯಾವತ್ತರ ಒಂದಿನ ಅಪರೂಪಕ್ಕೆ ಹೋಗಿದ್ದ ದೊಡ್ಡ ಬಿಲ್ಡಪ್ ಕೊಡಕ್ಕಂತಾರೆ ಇಲ್ಲಿ. ಅಲ್ಲರಿ ಅಮ್ಮರ, ಅವರು 10 ಗಂಟೆ 10:15 ಬಂದಾರ, ಅವ್ರಿಗೆ ಏನು ಅನ್ನುವಲ್ರಿ. ನಾನು 9 ಗಂಟೆ ಬಂದೆ ಅಂದ್ರೆ ನನಗೆ ಬೈತಿರಲ್ಲ ನೀವು, ಇದು ಸರಿಯೇನು?
ಅವರು ಅವ್ರವ್ರ ಗಂಡಂದ್ರ ಜೊತೆ ಹೋಗಿದ್ರು. 10 ಗಂಟೆಗೆ ಬಂದ್ರೇನು 10:15 ಬಂದ್ರೇನು ನಮಗೆ ಚಿಂತಿರಂಗಿಲ್ಲ. ನಿನ್ನ ಥರ ಒಬ್ಬೊಬ್ಬಕ್ಕೆ ಹೋಗಂಗಿಲ್ಲಲ್ಲ ಅವರು. ನಿನ್ನ ಥರ ಒಬ್ಬಕ್ಕೆ ಹೋಗಿದ್ದಿದ್ರೆ ಅವರಿಗೂ ಬೈತಿದ್ದೆ ನಾನು. ನೀನು ನಿನ್ನ ಗಂಡನ ಜೊತೆ ಹೋಗಲ್ಲ, ನಾನೇನಾರು ಬ್ಯಾಡ್ ಅಂತೀನ. ಆದ್ರೆ ಅವರು ಹೋಗಿರೋದು ಯಾವಾಗೋ ಒಂದ್ಸಲ, ಅಪರೂಪಕ್ಕೆ ಒಂದ್ಸಲ ಅವ್ರು ಹೊರಗಡೆ ಹೋಗೋದು. ನಿನ್ನ ಥರ ದಿನ ಒಂದಕ್ಕೂ ಹೊರಗಡೆ ಸುತ್ತಾಕ್ ಹೋಗಂಗಿಲ್ಲ ಅವರು. ಸರಿ ತಗೋರಿ, ನೆಕ್ಸ್ಟ್ ಟೈಮ್ ನಾನು ನನ್ನ ಗಂಡನ ಜೊತೆನೇ ಹೋಗ್ತೀನಿ ಹೊರಗಡೆ. ಅಯ್ಯೋ ಅಕ್ಕಿದ್ ಬಿಡ್ರವ, ಅಕ್ಕಿದೆಲ್ಲ ನೀವು ಎದಕ್ಕೆ ತಲೆ ಕೆಡ್ಸ್ಕೊತೀರಿ ಅಂದಂಗೆ ಮತ್ತೇನೇನು ಮಾಡಿದ್ರಿ? ಅಲ್ಲ ನಿನ್ನೆ ಹೋದ ತಕ್ಷಣ ಒಂದು ಸ್ವಲ್ಪ ಹೊರಗಡೆ ಪ್ಯಾಟಿ ಗಿಟಿ ಏನೋ ಅಡ್ಡಾಡ್ಲಿಲ್ಲನ? ಅಲ್ಲ ನೀವು ಬಟ್ಟೆ ಗಿಟ್ಟಿ ಏನಾದ್ರು ತೊಗೋಬೇಕಿಲ್ಲ, ಭಾಳ ದಿನದ ಮೇಲೆ ಹೊರಗಡೆ ಹೋಗಿದ್ರಪ್ಪ. ಇಲ್ಲ ರೀ ಅಮ್ಮರ, ಬಟ್ಟೆ ಗಿಟ್ಟಿ ಏನೂ ತೊಗೊಂಡಿಲ್ಲ. ಈ ನಮ್ಮ ಹತ್ರನೇ ಇದ್ವಲ್ಲ ಸಾಕು, ಮತ್ತೇನು ಬಟ್ಟೆ ತೊಗೊಳೋದು ಅಂತಂದು ಬಟ್ಟೆ ಗಿಟ್ಟಿ ಏನೂ ತೊಗೊಲಿಲ್ಲ ರೀ. ಹಂಗೆ ಹೋದ್ವಿ, ಹಂಗೆ ಒಂದು ಸ್ವಲ್ಪ ಹುಬ್ಳಿ ಪ್ಯಾಟಿ ಅಲ್ಲೆಲ್ಲ ಅಡ್ಡಾಡಿದ್ವಿ. ಆಮೇಲೆ ಹಂಗೆ ಇವ್ರು ಸೀದಾ ತಿನ್ನಾಕ ಕರ್ಕೊಂಡು ಹೋಗ್ಬಿಟ್ರು. ಬರ್ರಿ ನಿಮ್ಗೆ ವೆರೈಟಿ ತಿನ್ನಿಸ್ತೈತೆ ಅಂತಂದು ಅಲ್ಲೇ ಒಂದು 4 ತಾಸು ಕಳೆದಿವಿ ನೋಡ್ರಿ ಅಮ್ಮರ. ದುರ್ಗದ ಬೈಲ್ನಾಗ ಏನು ಇಷ್ಟಿಷ್ಟು ವೆರೈಟಿ ಅಡುಗೆ ಎಲ್ಲ ಇದ್ವಲ್ಲ ಅವನ್ನೆಲ್ಲ ತಿಂದ್ವಿ ನೋಡ್ರಿ. ಅಲ್ಲ ಏನಾರು ಕೆಲಸ ಹೇಳಿದ್ರ? ನಮ್ದು ಹೊಲ ಹೋದ ಐತ್ರಿ ಅತ್ಯಾರ, ಅದು ಹೊಲಿಬೇಕ್ರಿ ಇದು ಹೊಲಿಬೇಕ್ರಿ, ಅಷ್ಟು ಬಟ್ಟೆ ಬಂದವ್ರಿ ಇಷ್ಟು ಬಟ್ಟೆ ಬಂದವ್ರಿ ಅಂತ ಹೇಳ್ತಿರ್ತೀರಲ್ಲ, ಯಾಕ ಇವತ್ತು ಬಟ್ಟೆ ಹೊಲಿಯಾಕ ನಿಮಗಿನ್ನ ನೆನಪಾಗಿಲ್ಲನ? ಹೋಗ್ಬೇಕಿಲ್ಲ, ಖಾಲಿ ಕುತ್ಕೊಂಡಿರಲ್ಲ, ಬಟ್ಟೆ ಹೊಲಿ ಹೋಗ್ರಿ. ಇಲ್ಲ ರೀ ಅತ್ಯಾರ, ಇವತ್ತು ಬಟ್ಟೆ ಹೊಲಿಯಾಕ ಮನಸ್ಸು ಇಲ್ಲ ರೀ. ಯಾಕಂದ್ರೆ ಭಾಳ ಅಂದ್ರೆ ಭಾಳ ಸುಸ್ತಾಗ್ಬಿಟ್ಟೈತ್ರಿ. ಒಂದು ವಾರ ಒಂದು 10-12 ದಿನ ಆಯ್ತು ಕಂಟಿನ್ಯೂ ಬಟ್ಟೆ ಹೊಲಿದ್ ಬಿಟ್ಟಿವಲ್ಲ, ಕೈಕಾಲೆಲ್ಲ ಬ್ಯಾನ್ ಆದಂಗೆ ಆಗ್ಬಿಟ್ಟವ್ರಿ. ಅದಕ್ಕೆ ಇವತ್ತೊಂದು ದಿನ ಆರಾಮಾಗಿ ರೆಸ್ಟ್ ತೊಗೊಂಡು ನಾಳಿಂದ ಚಲೋ ಮಾಡ್ತೀವಿ ನೋಡ್ರಿ. ಹ್ಞೂ ರೀ ಅಮ್ಮರ, ಇವತ್ತು ಯಾಕೋ ನಿನ್ನೆ ಅದು ಅಲ್ದ ನಿನ್ನೆ ಸಂಜೆಯಿಂದ ಒಂದು ಸ್ವಲ್ಪ ಭಾಳ ಸುತ್ತಾಡ್ಬಿಟ್ಟಿವಲ್ಲ ಅಲ್ಲಿ ಪ್ಯಾಟ್ಯಾಗ, ಹಾಗಾಗಿ ಕಾಲೆಲ್ಲ ಹರಿಯಾಕ ಕುಂತ್ಬಿಟ್ಟಾವ್ರಿ. ಅದಕ್ಕೆ ಇವತ್ತೊಂದು ದಿನ ರೆಸ್ಟ್ ಗಿಸ್ಟ್ ಮಾಡಿ ನಾಳೆಯಿಂದ ಚಲೋ ಮಾಡ್ತೀವಿ ರೀ ಹೊಲ್ಯಾಕ. ಲಕ್ಷ್ಮಿ ಎದಕ್ಕಂಗೆ ಒದರಾಡ್ತೀರಿ? ಪಾಪವು ಇವತ್ತೇನೋ ಮನ್ಯಾಗದಾವು, ಇರಲಿ ಬಿಡು. ದಿನ ಮುಂಜಾನೆ ಎದ್ದೋದು ಒಂದು 10-12 ದಿನದಿಂದ ಬೆಳಗ್ಗೆ 4 ಗಂಟೆಗೆ ಹೇಳೋದು, ರಾತ್ರಿ ಮಕ್ಕಳೋದು ನೋಡಿದ್ರೆ 12-1 ಗಂಟೆ ಮಾಡ್ತಿದ್ರು. ಇವತ್ತೊಂದು ದಿನ ಚಂದನತ್ತಂಗೆ ಮನ್ಯಾಗ ಇದ್ದ ರೆಸ್ಟ್ ಮಾಡಲಿ, ನಾಳೆಯಿಂದ ಹೊಲ್ಯಾಕೆ ಹೋಗ್ತಾರೆ. ನೀನು ಅವರು ಮನ್ಯಾಗದಾರ ಅಂತಂದು ಬರೋ ಕೆಲಸನೆಲ್ಲ ಅವ್ರಿಗೆ ಹೇಳಕ್ಕೆ ಹೋಗಬೇಡ. ಇವತ್ತೊಂದು ದಿನ ಅವರು ಚಂದನತ್ತಂಗೆ ರೆಸ್ಟ್ ತೊಗೊಲಿ. ನನ್ನ ಮಾತೆಲ್ಲಿ ನಡಿತೈತಿ ಮನ್ಯಾಗ? ನಿಮಗೆ ತಿಳಿದಿದ್ದೆ ಅಲ್ಲ ನೀವು ಮಾಡ್ಕೊಳ್ಳೋದು, ಏನಾರ ಯಾಕೆ ಮಾಡ್ಕೊರಿ. ಅಂತೂ ಇಂತೂ ನಿನ್ನೆರ ಆರಾಮಾಗಿಬ್ಬರು 4 ಜನ ಹೊರಗಡೆ ಹೋಗಿ ಬಂದ್ರಲ್ಲ, ನನಗಂತೂ ಭಾಳ ಖುಷಿ ಆಯ್ತು ನೋಡ್ರವ. ಹ್ಞೂ ರೀ ಅಮ್ಮರ, ನಿನ್ನೆ ಅಂತೂ ಟೈಮ್ ಹೆಂಗೆ ಹೋತನ್ನೋದ ಗೊತ್ತಾಗ್ಲಿಲ್ಲ ನೋಡ್ರಿ. ನಿನ್ನೆ ಪ್ಯಾಟಿಯಿಂದ ಬರೋದ ತಡ ಹೆಂಗೆ ಮಕ್ಕೊಂಡಿವಂದ್ರೆ ಎಚ್ಚರನೇ ಇಲ್ಲ ನೋಡ್ರಿ. ಇವತ್ತೊಮ್ಮಿಗೆ 7 ಗಂಟೆಗೆ ಎಚ್ಚರ ಆಗೈತೆ ರೀ ಅಮ್ಮರ, 6ಕ್ಕೂ ಎಚ್ಚರನೇ ಇಲ್ಲ. ಒಮ್ಮಿಗೆ 7 ಗಂಟೆಗೆ ಎದ್ದೀವಿ ಬೆಳಗ್ಗೆ. ಇರಲಿ ಬಿಡ್ರವ, ನಡೀತೈತಿ. ಅದು ಎಷ್ಟು ಕಷ್ಟಪಟ್ಟು ಹೊಲ್ದಿದ್ರಿ ಬಟ್ಟೆ ಗಿಟ್ಟಿ ಎಲ್ಲ, ಇರಲಿ ಬಿಡು. ಇವತ್ತೊಂದಿನ ಲೇಟ್ ಆಗಿದ್ರೆ ಏನಾಗಂಗಿಲ್ಲ. ಹ್ಞೂ ರೀ ಅಮ್ಮರ, ಅಲಾರಾಮ್ಗಳು ಇಟ್ಟೈತಿ, ಇದು ಎಚ್ಚರ ಆಗಲ್ ಬಿಡು ಅಂತಂದು ಅಲಾರಾಮ್ ಇಟ್ಟೈತಿ. ಅಲಾರಾಮನ್ನು ಆಫ್ ಮಾಡಿ ಮಕ್ಕೊಂಡಿವಿ. ನಿದ್ದೆ ಹಣ್ಣಾಗ ಅಲಾರಾಮ್ ಆಫ್ ಮಾಡಿದ್ದು ಗೊತ್ತಾಗಿಲ್ಲ ನೋಡ್ರಿ ನಮಗೆ. ಲಲಿತಾ, ಸವಿತಾ ಇಲ್ಲೇ ಇದ್ದೀರನ? ಅಪ್ಪ ಇಲ್ಲದನ? ರೀ ಮಾವರ ಕೋಣ್ಯಾಗದಾರ. ಹೌದಾ? ಒಟ್ನಲ್ಲಿ ಮನ್ಯಾಗ ಅದಾರಲ್ಲ, ಸಾಕು ಬಿಡು. ಹ್ಞೂ ರೀ ಮಾವರ ಮನ್ಯಾಗ ಅದಾರ ಅಂದಂಗೇನು ಫೋನ್ ಹಚ್ಚಿದ್ರಿ? ಏನಾಯ್ತು? ಎಲ್ಲ ಸರಿ ಆಯ್ತಾ? ರೆಡಿ ಆಯ್ತಾ? ಹ್ಞೂನವ ಸವಿತಾ, ಎಲ್ಲ ರೆಡಿ ಆಗೈತೆ ನೋಡು. ಏನು ರೆಡಿ ಆಗೈತಿ? ಏನೇನೋ ಮಾತಾಡಕೊಂತೀರಲ್ಲ, ಏನಾಯ್ತು? ಅದು ಯಮ್ಮ, ಅದು ನನ್ನ ದೋಸ್ತ ಒಬ್ಬನ ಬರ್ತೀನಂತ ಅಂದಿದ್ನಾ, ಇಲ್ಲೇ ಪಕ್ಕದ ಹಳ್ಳಿಯನ. ಅಪ್ಪನ ಜೊತೆ ಏನೋ ಮಾತಾಡ್ಬೇಕಂತ, ಲಗ್ನ ಪತ್ರನೇ ಏನೋ ಕೊಡಾಕ್ ಬರ್ತಾನೆ ಅಂತ ಅಂದ್ರ, ಅದಕ್ಕೆ ಅಪ್ಪ ಮನ್ಯಾಗ ಅದಾನ ಏನಿಲ್ಲ ಅಂತ ಕೇಳಿದೆ. ಯಾಕಂದ್ರೆ ಪಾಪ ದೂರದಿಂದ ಬರಾಕುಂತಾನಲ್ಲ, ಅವ್ದು ಕೆಲಸ ಬಗ್ಸಿ ಎಲ್ಲ ಬಿಟ್ಟು ಬರಾಕುಂತಾನಲ್ಲ, ಅದಕ್ಕೆ ಅಪ್ಪ ಇದ್ರ ಚಲೋ ಅಲ್ಲ, ಅಪ್ಪನ ಜೊತೆ ಏನೋ ಮಾತಾಡೋದೈತಂತ. ಹಂಗಾಗಿ ಅದು ಲಗ್ನ ಪತ್ರನೇ ಎದ್ರದ ಏನೋ ಒಂದು ಕೊಡೋದೈತಂತ ಅಂದ. ಅದಕ್ಕೆ ಅಪ್ಪ ಅದಾನ ಏನಿಲ್ಲ ಅಂತ ಕೇಳಿದೆ. ಅಲ್ಲಲ್ಲ, ಇನ್ನೊಂದು 15 ದಿನದಾಗ ಆಷಾಢನ ಚಲೋ ಆಕೈತಿ, ಈಗ ಮದುವೆ ಇರ್ತೈತಿ. ಅಯ್ಯೋ ಯಮ್ಮ, ಮದುವೆಲ್ಲ ಅದು ಏನೋ ಒಟ್ಟಿನಲ್ಲಿ ಮಾತಾಡೋದೈತಂತ ಅಂದವ ನಮ್ಮ ದೋಸ್ತ. ಅದು ಅಪ್ಪನ ಜೊತೆ ಮಾತಾಡ್ಬೇಕಂತ ಏನ ಅಲ್ಲಿ ಹೊಲದ್ದೇನ ಕೇಳೋದೈತಂತ, ಅದಕ್ಕೆ ಬರಾಕುಂತಾನಂತ. ನಾನು ಲಗ್ನ ಪತ್ರ ಅಂತೀನಿ. ಹೌದನ? ಅದಕ್ಕೆ ಅಂತೀನಪ್ಪ ನಾನು, ಈಗ ಮದುವೆ ಇಟ್ಕೋತಾರ ಅಂತಂದು. ಇಬ್ರು ಇವತ್ತು ಚಂದನತ್ತಂಗೆ ಮನ್ಯಾಗ ರೆಸ್ಟ್ ತಗೋರಿ, ನಾಳೆಯಿಂದ ಹೊಲಕ್ಕೆ ಹೋಗ್ಬೇಕು, ನೆನಪೈತಿಲ್ಲ? ಹ್ಞೂ ರೀ, ತಲೆ ಕೆಡ್ಸ್ಕೊಬೇಡ್ರಿಪ್ಪ. ನಾಳೆಯಿಂದ ತಾನೇ ಹೊಲಕ್ಕೆ ಹೋಗೋದು, ನಾಳೆಯಿಂದ ಎಲ್ಲರೂ ಹೊಲಕ್ಕೆ ಹೋದ್ರ ತಗೋರಿ. ಹೌದಪ್ಪ ಚಂದ್ರು, ನಾಳೆಯಿಂದ ಅಷ್ಟ್ರು ಹೊಲಕ್ಕೆ ಹೋಗ್ಬಿಡನ್ರಿ. ಯಾಕಂದ್ರೆ ಬಿತ್ತದೈತಿ, ಇನ್ನೊಂದು ಕಡೆ ಕಳೆ ತೆಗಿಯೋದೈತೆ ಅಂತಂದೆಲ್ಲ, ಮನೆಯಾಗಿದ್ರೆ ಸುಮ್ಮನೆ ಅಡ್ಡ ತಿಡ್ಡಿ ಆಕೈತಿ. ಅದಕ್ಕೆ ಅಷ್ಟ್ರು ಹೊಲಕ್ಕೆ ಹೋದ್ರಾತು. ಎಲ್ಲರೂ ತಟಕ ಕೆಲಸ ಮಾಡಿದ್ರೆ ಕೆಲಸ ಎಲ್ಲ ಮುಗ್ದೋಕೈತಿ. ಸುಮ್ಮನೆ ಆಳಿಗೆ ರೊಕ್ಕ ಬಡಿಯೋದಾರ ತಪ್ತೈತಿ. ನಾವು ಮನೇನಾರು ಮಾಡಿದ್ರೆ ಆಳಿಗೆ ಕೊಡೋ ರೊಕ್ಕನಾರು ಉಳಿತೈತಿ ನಮ್ಗೆ. ಹ್ಞೂ ಬೇಯಮ್ಮ, ಈಗಂತೂ ಈಗ ನಮ್ನಿ ರೇಟ್ ಆಗ್ಬಿಟ್ಟೈತಂದ್ರೆ ಯಪ್ಪ ಹೇಳೋಕ್ಕಾಗಲ್ಲ ಬಿಡ್ಬಿ. ನಮ್ನಿ ಆಳಿಂದ ರೇಟ್ ಇರೋದು ಈಗ.
ಶೋ ದೇವ್ರೆ, ನಾವ ಮನೇನಾರ ಹೋಗಿ ಮಾಡಿದ್ರೆ ಕೊನೆ ಪಕ್ಷ ಆಳಿಂದ ರೊಕ್ಕನಾರ ಉಳಿತೈತಿ. ಮೊದ್ಲು ಈ ವರ್ಷ ಮಳೆ ಅಷ್ಟು ಚಲೋ ಇಲ್ಲ ಅಂತಾರ. ಪೀಕ್ ಏನೇನಾಕೈತೋ ಏನ ನೋಡ್ಬೇಕು. ಎಣ್ಣ ಎಣ್ಣ, ಅಪ್ಪನ ಕರ್ಕೊಂಬಾರು. ಹಾಂ, ಬಂದೆ ಬಂದೆ. ಅಯ್ಯಮ್ಮ, ಲಲಿತಾ ಸವಿತಾ, ನೀವೆಲ್ಲರೂ ಹೊರಗಡೆ ಹೋಗಿರ್ರಿ, ನಾನು ಅಪ್ಪನ ಕರ್ಕೊಂಡು ಬರ್ತೀನಂತ. ಹ್ಞೂ ಸರಿ ಆತ್ರಿ. ಅಲ್ಲ ಏನಾತ, ಏನೇ ಹೇಳಕಂತಾನವ? ಅಲ್ಲ ಇವನ್ ದೋಸ್ತ ಬರ್ತಾನಂತಂದ್ರೆ ಇವನ್ ಯಾಕೆ ಈ ನಮ್ನಿ ಖುಷಿ ಆಗನ? ಅಮ್ಮರ ಇಲ್ಲೇ ಕೂತ್ಕೊಂಡ್ರೆ ಏನೂ ಅರ್ಥ ಆಗಂಗಿಲ್ಲ. ಹೊರಗಡೆ ಬರ್ರಿ, ನಿಮಗೂ ಗೊತ್ತಾಕೈತಿ ಏನನ್ನೋದು. ಬರ್ರಿ ಬರ್ರಿ. ಏನು ಗೊತ್ತಾಕೈತಿ ಏನ? ಎಷ್ಟು ಸೊಕ್ಕು ನೋಡಿ ಇವರಿಗೆ. ಎಲ್ಲರೂ ಹೊರಗಡೆ ಹೊಂಟಾರ, ಒಂದು ಮಾತು ಕೂಡ ನನಗೆ ಕರೆಯವಲ್ರು. ಇವ್ರು ಕರೀಲಿಲ್ಲ ಅಂದರೆ ನಾನು ಯಾಕೆ ಹೋಗಲಿ ಹೊರಗಡೆ? ಅಲ್ಲ, ಅವ್ರದ್ದು ಫ್ರೆಂಡ್ ಬರ್ತಾನಂದ್ರೆ ಅವನು ಯಾಕಷ್ಟು ಖುಷಿ ಆಗನ? ಅಲ್ಲ, ಅವ್ರ ಫ್ರೆಂಡ್ ಬರ್ತಾನಂದ್ರೆ ಅದು ಚಂದ್ರು ಅವ್ರು ಖುಷಿ ಆಗೋದ್ರೆ ಒಂದು ಅರ್ಥ ಐತಿ. ಇವರಿಬ್ರು ಯಾಕೆ ಇಷ್ಟು ಖುಷಿ ಆಗಾರ? ಏನು ನಡ್ಸಾರ ಇವರು? ಇಲ್ಲ ಇಲ್ಲ, ನಾನು ಇಲ್ಲೇ ಇದ್ರೆ ನನಗೇನು ಗೊತ್ತಾಗಂಗಿಲ್ಲ. ನಾನು ಹೊರಗಡೆ ಹೋಗ್ತೀನಿ, ಅವಾಗ ಏನು ಮಾಡಕ್ಕಂತಾರ ಏನು ಅನ್ನೋದು ಎಲ್ಲ ಗೊತ್ತಾಗತ್ತಾ.